ನಮಸ್ಕಾರ ಎಲ್ರಿಗೂ, ಮತ್ತೊಂದು ವ್ಲಾಗಿಗೆ ಸ್ವಾಗತ. ಸೊ ಇವತ್ತು ನಾವು ಇಲ್ಲಿಂದ ಚಂಡೀಗಢಿಗೆ ಹೊರಟಿದ್ವಿ. 550 ಕಿಲೋಮೀಟರ್ಗಳು ಅಷ್ಟೇ. ವಾಯ್ಸ್ ಕೇಳ್ತಿದೆಯಾ ಗೊತ್ತಿಲ್ಲ. ನೋಡಿ ಬ್ಯಾಗ್ರೌಂಡಲ್ಲೆಲ್ಲ ಇದೆ, ರೆಡಿ ಆಗ್ತಿದ್ದಾರೆ. ಇವತ್ತು 500 ಕಿಲೋಮೀಟರ್ ರೈಡ್. ನಿನ್ನೆ 750 ಕಿಲೋಮೀಟರ್ ಕ್ಲಾಕ್ ಮಾಡಿದ್ದೀವಿ. ಬೈಕ್ಸ್ ಎಲ್ಲ ರೆಡಿ ಇದೆ, ಚೈನ್ ಲೂಪ್ ಮಾಡಿದ್ದೀವಿ, ಎಲ್ಲ ವೈಸರ್ ಕ್ಲೀನ್ ಮಾಡ್ತಾ ಇದ್ದಾರೆ. ಹೌ ಇಸ್ ದ ರೈಡ್ ಗೋಯಿಂಗ್ ಸೋ ಫಾರ್? ರೈಡ್ ಸೋ ಗುಡ್ ಗೈಸ್. ಹೇಗಿದೆಯೋ? ಇವತ್ತು ಅಷ್ಟೇನು ಲಾಂಗ್ ಜರ್ನಿ ಇಲ್ಲ. ಇವತ್ತು ಆಲ್ಮೋಸ್ಟ್ ಕಡಿಮೆನೇ ಇದೆ. ಎಷ್ಟು 450 500? 500 ಕಿಲೋಮೀಟರ್ಸ್ ಅಷ್ಟೇ ಇರೋದು ಇವತ್ತು. ನಿನ್ನೆ ಸಖತ್ತಾಗಿತ್ತು. ಹಾಂ, ಪುಷ್ ಮಾಡಿದ್ದೀವಿ ನೀಟಾಗಿ. ವಿದ ಬಾಯ್, ಗುಡ್ ಮಾರ್ನಿಂಗ್ ವಿದಪ್ಪ. ಒಂದೆರಡು ಮಾತುಗಳು ನಿಮ್ಮ ಕಡೆಯಿಂದ. ಯಾವ್ದು ಬಗ್ಗೆ ಹೇಳ್ಬೇಕು? ರೈಡ್ ಹೇಗಿತ್ತು? ಏನಾದರೂ ಹುಷಾರು ತಪ್ಪಿದ್ದೀರಾ? ಮೈಕೈ ನೋವು ಏನಾದರೂ ಇದೆಯಾ? ಸ್ವಲ್ಪ ನೀ ಪೇನ್ ನಾರ್ಮಲ್. ರೈಡಿಂಗ್ ಪ್ಯಾಂಟ್ ಕಷ್ಟ ಆಗ್ತದೆ. ಬೇರೆಯವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ನೋಡಿ ಇಲ್ಲಿ ಇವರು ಮೊಬೈಲ್ ಓದ್ತಾ ಇದ್ದಾರೆ ಬೆಳಿಗ್ಗೆ. ಪಿ ಸಿ ಅವರೇ, ಯಾರಿಗೆ ಮೆಸೇಜ್ ಮಾಡ್ತಿದ್ದೀರಾ? ಹನುಮಾನ್ ಚಾಲೀಸ್ ಆಗ್ತಾ ಇದೀವಿ. ಹೌದಾ, ಒಳ್ಳೆ ಕೆಲಸ. ಮಾತಾಡಿ ಏನಾದರೂ. ಏನು ಇವತ್ತು ಕೊನೆ ದಿವಸ ಲಾಂಗ್ ರೈಡ್. ಹೌದಾ? ಇನ್ನೊಂದು ನಾಲ್ಕನೇದು ಅಂದರೆ ವಾಪಸ್ ಹೋಗ್ತೇವೆ ಇವತ್ತೆ. ಅಫಿಷಿಯಲಿ ಇನ್ನು ಜಮ್ಮುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೌದು, ಒಳ್ಳೆ ರೆಸ್ಟ್ ತೊಗೊಳೋಕ್ಕಿಂತ ಮುಂಚೆ ಕೊನೆ ರೈಡ್ ಇವತ್ತು ಹೋಗಿ ಎಷ್ಟಾಗುತ್ತೆ ಅಂದ್ಬಿಟ್ಟು ಇವತ್ತು ಬೇರೆ ನಾಳೆ ಎಲ್ಲ ಗಾಡಿ ಸರ್ವಿಸ್ ಎಲ್ಲ ಬಿಟ್ಟು ಒಳ್ಳೆ ರೆಸ್ಟ್ ಮಾಡಿ ಆ ದೇವರ ಹೆಸರನ್ನ ನಾವು ನೆನೆಸ್ಕೊಂಡು ಹೌದು ಸಂಕಲ್ಪ ಮಾಡ್ತಾ ರೈಡ್ನ ಸ್ಟಾರ್ಟ್ ಮಾಡ್ತೀವಿ. ಸರ್ ಮನೆಯಲ್ಲಿ ಹೊಸ ರೋಡ್ ಬೈಕ್ ಪೈಸಾ ಹೋತೋ ಐಸೆ. ಇಲ್ಲಿ ತನಕ ರೈಡ್ ತುಂಬ ಚೆನ್ನಾಗಾಗಿದೆ. ಇನ್ನು ಮುಂದೆ ಅದೇ ಥರ ಮುಂದುವರ್ಕೊಂಡು ಹೋಗ್ಲಿ. ನೆನ್ನೆ ಬಂದಿದ್ದು ನನಗೆ ಟಯರ್ಡ್ ಆಗಿತ್ತಾ? ಹೇಗಿತ್ತು? ನೆನ್ನೆ ಲಾಂಗ್ ರೈಡ್ ಮಾಡಿದ್ದೀರಾ 750 ಕಿಲೋಮೀಟರ್. ನೆನ್ನೆ ಒಂದು ಸ್ವಲ್ಪ ನಿಮ್ಮ ಜೀವಮಾನದಲ್ಲೇ ಹೈಯೆಸ್ಟ್ ಓಡಿಸಿರೋದು ಬೈಕ್ ನೀವು. ನೆನ್ನೆ ಒಂದು ಸ್ವಲ್ಪ ಟಯರ್ಡ್ ಆಯಿತು. ಬಿಕಾಸ್ 700 ಕಿಲೋಮೀಟರ್ಸ್ ನಾನು ಯಾವತ್ತೂ ರೈಡ್ ಮಾಡಿಲ್ಲ. ಆ್ಯಂಡ್ ಮತ್ತು ಮೇಯ್ನಾಗಿ ತುಂಬ ಟ್ರಾಫಿಕ್ ಬೇರೆ ಇತ್ತು, ಅದು ಮೇನ್ ಪ್ರಾಬ್ಲಮ್ ಆಗಿತ್ತು. ನಮ್ಮ ಶಿವಪುರಿ ಊರು ಹೆಂಗಿತ್ತು? ಶಿವಪುರಿ ಸೈಕು ಆರ್ ಟಿ ಓದವ್ರು ಹೆಂಗೆ ಅವರಿಗೆಲ್ಲ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ಹೆಂಗೆ ಬೇಕು ಅಂತೆಲ್ಲ ಬರ್ತಾರೆ. ಸುಮ್ಮನೆ ಯಾಕೆ ಮಾತಾಡ್ತೀವಿ? ಅವ್ನು ಹಾಕೋದಿಲ್ಲ. ನೀವು ಹೇಳಿ ಏನಾದರೂ. ಬೇಡ, ನಾನು ಮಾತಾಡೋದು. ಅವ್ರಿಗೆ ಗಂಟಲು ನೋವಂತೆ, ಮಾತಾಡಲ್ಲ. ಈಗ ನೆಕ್ಸ್ಟ್ ನಾವು ಒಂದು ಬ್ರೇಕ್ಫಾಸ್ಟ್ಗೆ ನಿಲ್ಲಿಸ್ಬೇಕು. ಅದಾದಮೇಲೆ ನಮ್ಮ ಮುಂದಿನ ಕಾರ್ಯಕ್ರಮಗಳು ಕಂಟಿನ್ಯೂ ಮಾಡೋಣ. ಇವಾಗ ಅವ್ರು ನೋಡಿ ಇಲ್ಲಿ ಟ್ಯಾಂಕ್ ಬ್ಯಾಗ್ ಎಲ್ಲ ಫಿಟ್ ಮಾಡ್ಕೊಂಡಿದ್ದಾರೆ. ಬೈಕ್ಸ್ ಬಗ್ಗೆ ಏನೂ ಅಪ್ಡೇಟ್ ಕೊಟ್ಟಿಲ್ಲ ನಾನು. ನೋಡೋಣ, ಯಾವ ಟೈಮ್ ಸಿಕ್ಕಿದ್ರೆ ಮಾಡೋಣ. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಏನಾಗ್ಬಿಟ್ಟಿದೆ ಅಂದರೆ ಸೌರವ್ರದ್ದು ಗಾಡಿ ಬ್ರೇಕ್ ಡೌನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇಡೀ ಗ್ವಾಲಿಯರ್ ಸುತ್ತಾ ಇದ್ದೀವಿ, ಶೋರೂಮ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರದ್ದು ಗೇರ್ ಬೀಳ್ತಾ ಇಲ್ಲ, ಅಂದರೆ ಗೇರ್ ಬೀಳ್ತಾ ಇದೆ, ಮೂವ್ ಆಗ್ತಿಲ್ಲ ಗಾಡಿ. ಕೌಂಟ್ರ್ ಶಾಫ್ಟ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಮೆಕ್ಯಾನಿಕನ್ನ ಕಾಲ್ ಮಾಡಿದ್ರು ವಿಶಾಂಕ್ ಅವರು. ಈಗ ನೋಡಬೇಕು ಏನಾಗುತ್ತೆ ಅಂತ. ಟೈಮ್ 8:30 ಓಪನ್. ಟೈಮ್ ಆಲ್ರೆಡಿ 8 ಆಯಿತು. ಫ್ಲೈಓವರ್ ತಗೊಳ್ಳಿ. ನಾವು ಗಾಡಿ ರೆಡಿ ಮಾಡ್ಸೋಕೆ ಬಂದರೆ ಇಲ್ಲಿ ಶೋರೂಮ್ಗೆ ಬೆಂಕಿ ಹತ್ಬಿಟ್ಟಿದೆ. ವಾವ್, ನೋಡಿ ಅವ್ನ ಪೈಪೇ ಲೀಕ್. ಅದು ಪ್ರೆಷರ್ ಇಲ್ಲ. ಸೈಕ್ ಸೀನ್ ಆಗ್ತಿದೆ ಇಲ್ಲಿ ಮಾತ್ರ. ನಾವು ಬಂದ ದಿವಸನೇ ಎಲ್ಲ ಏನೇನೋ ಆಗ್ತಾ ಇದೆ ಅಲ್ಲ ವಿದಪ್ಪ ಅವರೇ. ಇವಾಗ ಹೊರಡ್ತಾ ಇದ್ದೀವಿ. ಸೌರವ್ದು ಗಾಡಿನ ಅದೇ ಪಾರ್ಟ್ ಮಿಸ್ಸಿಂಗ್ ಇತ್ತು, ಇಲ್ಲಿ ಪಾರ್ಟ್ ಸಿಕ್ಕಿಲ್ಲ. ಸೊ ಇವಾಗ ಅದೇನೋ ಒಂದು ಅವರು ಅಡ್ಜಸ್ಟ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಚಂಡೀಗಢಲ್ಲಿ ಚೇಂಜ್ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಇವಾಗ ಹೊಡ್ತಾ ಇದ್ದೀವಿ. ವೆಲ್ಡಿಂಗ್ ಮಾಡಿದ್ದೀನಿ, ನಿಮಗೆ ಆಮೇಲೆ ತೋರಿಸ್ತೀನಿ ನಾನು.
ಈಗ ಇಲ್ಲಿಂದ ಸ್ಟ್ರೈಟ್ ಟುವರ್ಡ್ಸ್ ಆಗ್ರಾ. ನಮ್ಮ ಜೊತೆ ಇದ್ದವರೆಲ್ಲ ಆಗ್ರಾ ತಲುಪಿದ್ದಾರೆ. ನಾವು ಈಗ ಆಗ್ರಾ ಕಡೆಗೆ ಪಯಣ. ಇನ್ನೇನೋ ಆಗ್ತಾಯಿದೆ ರೈಡಲ್ಲಿ, ಅರ್ಥನೇ ಆಗ್ತಿಲ್ಲ. ಇನ್ನೇನು ಆಗ್ರಾಕ್ಕೆ 36 ಕಿಲೋಮೀಟ್ರ್ ಇದೆ. ಇಲ್ಲಿ ನೋಡ್ಬೋದು ಮುಂದೆ ಪೊಲೀಸವರು ಎಸ್ಕಾರ್ಟ್ ಕೊಡ್ತಿದ್ದಾರೆ ನಮಗೆ. ಅವ್ರ ಹಿಂದೆ ಹೋಗ್ತಾ ಇದ್ದೀವಿ. ಯಾರು ಪೊಲೀಸ್ ಅವರ? ಪೊಲೀಸವ್ರು ಸ್ಮೈಲ್ ಮಾಡ್ತಿದ್ದಾರಂತೆ ಯಶಾಂಕ್ ಅವ್ರನ್ನ ನೋಡಿ. ಆಗ್ರಾ ಬೈಪಾಸ್ ಇದು. ಆ್ಯಕ್ಚುಲಿ ರೋಡ್ ಚೆನ್ನಾಗಿದೆ. ಈಗ ಪ್ರೀವಿಯಸ್ಲಿ ಕಂಪೇರ್ ಮಾಡಿದ್ರೆ ಬಂದಿದ್ದ ರೋಡ್ಗಿಂತ ಈ ರೋಡ್ ಫಾರ್ ಬೆಟರ್. ಸ್ಮೂತ್ ಇದೆ, ರೋಡ್ ಕ್ವಾಲಿಟಿ ಚೆನ್ನಾಗಿದೆ, ಮತ್ತು ಟ್ರಾಫಿಕ್ ಕಮ್ಮಿ ಇದೆ. ಇವಾಗ ಬಂದಿದ್ದ ರೋಡಲ್ಲಿ ಕಂಪ್ಲೀಟ್ ಟ್ರಾಫಿಕ್, ತುಂಬ ಪೇಸ್ ಡೌನ್ ಆಯಿತು. ನಾವು 100 ಮೇಲೆ ಓಡ್ಸೋಕ್ಕೆ ಆಗಿಲ್ಲ ಆ ರೋಡಲ್ಲಿ. ಇಲ್ಲಿ ನೋಡೋಣ, ಈಗ ಒಂದು ಆ್ಯಾವ್ರೇಜ್ 100 ಕ್ರೂಸ್ ಮಾಡಬೇಕು, ಇಲ್ಲ ಲೇಟ್ ಆಗಿಬಿಡುತ್ತೆ ರೀಚ್ ಆಗೋದು. ಆಲ್ರೆಡಿ 12:25 AM ರೀಚ್ ಅಂತ ಇದೆ ETA. ಇಲ್ಲಿ ನೋಡಿ ಒಂದು ಶಿವ ಟೆಂಪಲ್ ಇದೆ, ಏನು ಸಖತ್ತಾಗಿದೆ ಸ್ಟ್ಯಾಚು. ಓ, ಮುಂದೆ ಪಾರ್ವತಿ ದೇವಿ ಅಲ್ಲ, ಕಾಳಿ. ಫ್ರಂಟ್ ಸೈಡ್ ನೋಡಿ, ಆ ಕಡೆ ಸೈಡ್ ಕಾಳಿ, ಚಾರ್ಧಾಮ. ಶಿವ ಕಬಡಪ್ಪ, ಜೈ ಮಹಾಕಾಳ್. ಫುಡ್ ಕೋರ್ಟ್ ಹತ್ತ ನಮ್ಮ ಪಯಣ. ಇನ್ನೂ ಸಿಗ್ತಾ ಇಲ್ಲ ಫುಡ್ ಕೋರ್ಟು. ಹೌದು, ಫುಡ್ ಕೋರ್ಟಲ್ಲಿ ಇವಾಗ ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಡೆಲ್ಲಿ ಕಡೆಗೆ. ನೋಡ್ಬೋದು, ಇದೆ ಫುಡ್ ಕೋರ್ಟು. ಬೈಕ್ಸ್ ಎಲ್ಲ ಇಲ್ಲಿದೆ ಸೇಫಾಗಿ. ಇಲ್ಲಿಂದ ಡೆಲ್ಲಿ ಇವಾಗ ತುಂಬ ಟ್ರಾಫಿಕ್ ಇದೆ, ಸೊ ನಾವು ಹೈವೇ ಅವಾಯ್ಡ್ ಮಾಡ್ತಾ ಇದ್ದೀವಿ. ಇನ್ನೂ ರೂಟ್ ತಗೋತಾ ಇದ್ದೀವಿ. ಎಷ್ಟು ಕಿಲೋಮೀಟರ್ ಇದೆ ಅಂತೆಲ್ಲ ಗೊತ್ತಿಲ್ಲ ಇನ್ನೂ. ಕಂಟಿನ್ಯೂ ಮಾಡೋಣ ರೈಡ್ನ. हाँ सामने हम बाइक चलाने का वो सब. ಹಾಂ, ಫ್ಯೂಲಪ್ ಆಗ್ತಾ ಇದ್ದೀವಿ. ಈಗ ನಮ್ಮ ಪ್ಲ್ಯಾನ್ ಬಂದು ಯಮುನಾ ಎಕ್ಸ್ಪ್ರೆಸ್ ವೇ. ಇಷ್ಟಾಗಿದ್ದು ಯಾವುದೋ ನಿಜವಾಗ್ಲೂ ಹೋಯ್ತದನೋ. ಫಸ್ಟೇ ಲೇಟ್ ಆಗಿದೆ ಇಲ್ಲಿ. ನೀನು ಹಾಂ, ಬಂತು ನಂದ್ರಲ್ಲಿ ಲೊಕೇಶನ್. ಇವಾಗ ಇನ್ನೂ 20 ಕಿಲೋಮೀಟ್ರ್ ಕಮ್ಮಿ ಆಯಿತು ಸಡನ್ನಾಗಿ. ಓ, ಬಂತಲ್ಲ ನೋಡಿ, ಯಮುನಾ ನದಿಲಿ ನೀರೇ ಇಲ್ಲ. ಇನ್ನು 6.5 ಕಿಲೋಮೀಟರ್ ಟು ಯಮುನಾ ಎಕ್ಸ್ಪ್ರೆಸ್ ವೇ. ಸೌರವ್, ಸನ್ಸೆಟ್ ಸನ್ರೈಸ್ ಅಲ್ಲ. ಆಯ್ತು, ಹೋಗೋಣ. ಅಯ್ಯೋ, ಏನೊಂದು 2 ಸೆಕೆಂಡ್ ಒಂದು ಲೈನಿಗೆ ಬಂದ್ಬಿಟ್ಟೆ. ಅಮ್ಮಕ್ಕೆ ಹಿಡ್ಕೊಬಿಟ್ಟೇನೆ ಯಾರನ್ನ. ಯಮುನಾ ಯಮುನಾ ನನ್ನ ಯಮುನಾ ಯಮುನಾ. ಫೈನಲಿ ವಿ ಆರ್ ಎಂಟರಿಂಗ್ ಯಮುನಾ ಎಕ್ಸ್ಪ್ರೆಸ್ ವೇ. ಡೆಲ್ಲಿ ನೋಯ್ಡಾ ಎಕ್ಸ್ಪ್ರೆಸ್ ವೇ. ಹೌದು, ಈ ಕಡೆ ಹೋಗ್ಬೋದು. ಆ ಕಡೆ ಹೋಗಪ್ಪ, ತೆಗಿ ಸರು. चार बाइक, 4 कितना? 120 4 का. ಓ, ಕರೆಕ್ಟ್ 100 ರೂಪಾಯಿ ಇದೆ. ಕರೆಕ್ಟ್ 120 ಇದೆ. ಸೊ ವಿ ಆರ್ ಎಂಟ್ರಿಂಗ್ ಯಮುನಾ ಎಕ್ಸ್ಪ್ರೆಸ್ ವೇ. ಇದು ಅವನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ರಾಮೇಶ್ವರ ಮೇಲೆ ಹೋಗಿತ್ತು ಈ ಗಾಡಿ.
ಇವತ್ತು ಯಮುನಾ ಎಕ್ಸ್ಪ್ರೆಸ್ ವೇ ಮೇಲೆ ಹೋಗ್ತಾ ಇದೆ. ಬಾಯ್ಸ್ ಒಂದು ಫೋಟೋ ತೆಗೆಯೋಣ ಅಂತ ನಿಲ್ಲಿಸ್ತಾ ಇದ್ದಾರೆ ಅನಿಸುತ್ತೆ. K12 ಗಾಡಿ ಆನ್ ಯಮುನಾ ಎಕ್ಸ್ಪ್ರೆಸ್ ವೇ. ಕಳೆದ ವರ್ಷ ರಾಮೇಶ್ವರಂ ಬ್ರಿಡ್ಜ್ ಮೇಲೆ ಹೋಗ್ತಿತ್ತು, ಪಂಬನ್ ಬ್ರಿಡ್ಜ್ ಮೇಲೆ. ಸೈಕ್ ರೋಡ್ ಮಾತ್ರ ಎಷ್ಟು ಅಗಲ ಇದೆಯೋ ಇದು ಯಮುನಾ ಎಕ್ಸ್ಪ್ರೆಸ್ ವೇ. ಕ್ರೇಜಿ ರೋಡ್. ಲೆಫ್ಟ್ ಅಲ್ಲ, ಹೈವೇ ಜಾಯ್ನ್ ಆಯ್ತಿದ್ಯಾ? ಎಷ್ಟು ಅಗಲ, ಎಷ್ಟು ಲೇನ್ ಇದು? 8 ಲೇನ್, 8 1 2 3 4 6 1 2 3 4 5 6. ನಾ 8 ಲೇನ್ ಅನ್ಕೊಂಡೆ. ಹೊಡಿತಾರೆ ಇವಾಗ ಹೊಡಿತಾರೆ. ಅದ ಅವನು ಬಿಡ್ತಾನೆ ಇಲ್ಲ ನೋಡಿ ಮುಂದೆ ಇರೋನು. ಅಲ್ಲಿ ನೋಡಿ ಒಬ್ಬ ಸ್ಕಾರ್ಪಿಯೋದವ್, ನೀವು ಹೆಂಗೆ ಫ್ಲ್ಯಾಶ್ ಬಿಡ್ತೀಯಾನೆ ಅಂದರೆ ಮತ್ತೆ ನಾವು ಟೋಲ್ ಕೊಡ್ಬೇಕಾ ಈಗ? ಅದು ಲೈಟ್ ನೋಡು ಅಷ್ಟಂಗೆ ಬ್ಯಾಕ್ದು, ಅವನು ಬ್ಯಾಕ್ ಲೈಟ್ ನೋಡು, ನೀರು ತುಂಬ್ತಾ ಇದೆ. ಏನಕ್ಕ ಬಿಡ್ತಾ ಇಲ್ಲ? ಯಾರು ಹೋಗ್ಬೋದಾ? ಬಾರ ದುಡ್ಡು ಕೊಡ್ಬೇಕು ಇಲ್ಲೂ ಮತ್ತೆ. ಶಿ हाय बोलो. क्या नाम है तुम्हारा? माहिन. माहिन. ಸೊ ಇವಾಗ ನಮ್ಮ ಇದು ಯಮುನಾ ಎಕ್ಸ್ಪ್ರೆಸ್ ವೇ ಮುಗೀತು. ಇಲ್ಲಿ ಕ್ಯಾಫೇಸ್ ಎಲ್ಲ ಇದೆ. ಇನ್ನು ನಾವು ನೆಕ್ಸ್ಟ್ ಹೋಗಿ ಬೈಪಾಸ್ ತಗೋತೀವಿ, ಯಾಕಂದರೆ ನಮ್ಮ ಮುಂದೆ ಫಸ್ಟ್ ಹೋದವರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸೊ ಅದರಿಂದ ನಾವು ಆ ತಪ್ಪು ಮಾಡೋದು ಬೇಡ, ಗೊತ್ತಿದ್ರೂ ಹೋಗೋದು ಬೇಡ. ಯಾಕಂದರೆ ಸುಮ್ಮನೆ ಬೈಪಾಸ್ ತಗೊಳ್ಳೋಣ ಅಂತ ಹೇಳ್ತಾ ಇವಾಗ ಬೈಪಾಸ್ ಕಡೆ ಹೊರಟಿದ್ವಿ. ಇನ್ನು 364 ಕಿಲೋಮೀಟ್ರ್ ಹೋಗಬೇಕು. 2:07 AM ರೀಚಿಂಗ್ ಟೈಮ್. ಲೆಟ್ಸ್ ಗೋ. ನೋಡಿ, ಗ್ರೇಟರ್ ನೋಯ್ಡಾ ಎಕ್ಸ್ಪ್ರೆಸ್ ವೇ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ ರೋಡ್ ಮಾತ್ರ. ಟೋಲ್ ಕೊಟ್ಟಿದ್ದಕ್ಕೂ ಯಮುನಾ ಎಕ್ಸ್ಪ್ರೆಸ್ಸಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ರೋಡ್ ಒಂಚೂರು ಬ್ಯುಸಿ ಇದೆ, ಆದರೆ ಓಕೆ, ಮೂವಿಂಗ್ ಇದೆ, ಫಾಸ್ಟ್ ಮೂವಿಂಗ್ ಇದೆ. ಹಾಂ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನೋಡಿ. ಇದು ಬಿಲ್ಡಿಂಗ್ ಹೆಂಗಿದೆ ನೋಡಿ, ಇದು ಶೇಪ್ ನೋಡೋ ಬಿಲ್ಡಿಂಗ್ದು ರೈಟ್ ಸೈಡು ಮಸ್ತಾಗಿ ಕಟ್ಟಿದ್ದಾರೆ. ಲೆಫ್ಟ್ ಸೈಡ್ ಟವರ್ಸ್. ಮುಂದೆ ನೋಡ್ಕೊಳ್ಳಿ. ಕ್ರೇಜಿ ಇದೆ ಮಾತ್ರ. ಆಗಿರ್ಬೋದು. ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಈ ಹೈವೇಸಲ್ಲಿ ಅಪೋಸಿಟ್ ಲೈನಿಂದ ಬರೋದು ನಮಗೆ ಲೈಟ್ ಒಂಚೂರು ಕಣ್ಣಿಗೆ ಬೀಳಲ್ಲ. ಇಲ್ಲೂ ಅಷ್ಟೇ, ನಮ್ಮ ಯಮುನಾ ಎಕ್ಸ್ಪ್ರೆಸ್ ವೇಲೂ ಅಷ್ಟೇ ಸೇಮ್ ಅಬ್ಸರ್ವ್ ಮಾಡಿದ್ವಿ. ಸಫೋಕೇಶನ್ ಆಗ್ತಿದೆ ಆಲ್ರೆಡಿ. ಆ ಡೆಲ್ಲಿದು ಸ್ಮಾಗ್ ಫೀಲ್ ಬರ್ತಾ ಇದೆ ನಮಗೆ. ಏರ್ ಕ್ವಾಲಿಟಿ ಡೌನ್ ಆಗ್ತಿದೆ ನೋಡಿ. ಇಂಡಿಯಾ ಫ್ಲ್ಯಾಗ್ ಸಕ್ಕತ್ತಾಗಿ ಮಾಡಿದ್ದಾರೆ. ವೆಲ್ಕಮ್ ಟು ನೋಯ್ಡಾ ಟ್ರಾಫಿಕ್. ನೋಡಿ ಇಲ್ಲಿ ಸ್ಟ್ರೈಟ್
ನೀನಿಗಲ್ಲ ನಾವು ಬಾ. ಸ್ವಲ್ಪ ಗೇರ್ ಶಿಫ್ಟ್ ಮಾಡಿದಾಗ ಪುನಃ ಹೌದು, ಎಲ್ಲೂ ಸ್ಟ್ಯಾಗ್ನೆಂಟ್ ಆಗಿಲ್ಲ, ಅದರಿಂದ ಆರಾಮಾಗಿ ಹೋಗ್ತಾ ಇದ್ದೀವಿ. ಆದರೆ ಕಿಲೋಮೀಟರ್ಸ್ ಕ್ಲಾಕ್ ಆಗ್ತಿಲ್ಲ, ರಶ್ ಇರೋದ್ರಿಂದ ರೋಡು. ಇವಾಗ 8:51 ಆಗಿದೆ ರಾತ್ರಿ. ಇನ್ನೂ 4 ಅವರ್ ಜರ್ನಿ ಇದೆ. ಕೂತು ಕೂತು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಕೂಡ ಲಾಂಗ್ ಜರ್ನಿ ಏನೇನೇ ಥರನೇ. ಸೋನಿಪಟ್ ಪಾನಿಪತ್ ಹೋಗ್ಬೇಕು ನಾವು. 68 ನಾವು ಟುವರ್ಡ್ಸ್ ಚಂಡೀಗಢ. ವೆಲ್ಕಮ್ ಟು ಹರಿಯಾಣ ಎಂಟ್ರದ್ವಿ. ಹರಿಯಾಣಕ್ಕೆ ಎಂಟ್ರಿ ಕೊಟ್ಟಿದ್ದೀನಿ ಇವಾಗ ತಾನೆ. ಎಲ್ಲಿ ನೋಡಿದ್ರು ಇಂಟರ್ಸೆಪ್ಟರ್ಸ್ ಇದ್ದಾರೆ ಪೊಲೀಸವರು. ಹರಿಯಾಣ ಸ್ವಲ್ಪ ರ್ಯಾಶ್ ಊರು. ಎಷ್ಟು ಸ್ಟೇಟ್ ಆಯಿತು, UP ಕ್ರಾಸ್ ಆದ್ವಿ, ಡೆಲ್ಲಿ, ನ್ಯೂ ದಿಲ್ಲಿ, ಹರಿಯಾಣ. ಇವಾಗ ಜಸ್ಟ್ ಇವಾಗ ಊಟ ಆಯಿತು ಮನ್ನತ್ತಲ್ಲಿ. ಮನ್ನತ್ ಗ್ರೂಪ್ ಆಫ್ ಹೋಟೆಲ್ಸಲ್ಲಿ ಊಟ ಮಾಡ್ಕೊಂಡ್ವಿ. ಆಯ್ತಲ್ಲ? आपका यूट्यूब चैनल है? हाँ. नाम क्या है? ನಾನು ಟೀ ಕುಡಿದ್ವಿ. ಎಲ್ರಿಗೂ ನಿದ್ದೆ ಬರ್ತಿದೆ, ನಾನೊಬ್ಬನೇ ಆರಾಮಾಗಿ ಇರೋದು, ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನನಗೆ ನಿದ್ದೆ ಬಂದಿರೋದು, ಅದಕ್ಕೆ ನಿಲ್ಲಿಸಿರೋದು. ಅದ್ರ ಗ್ಯಾಪಲ್ಲಿ ಒಂದೊಂದು ರೌಂಡ್ ಮಲ್ಕೊಂಡ್ವಿ. ಸೊ ಇವಾಗ ಇನ್ನೂ ಹೋಗಬೇಕು, ಎಷ್ಟು ಕಿಲೋಮೀಟರ್ ಗೊತ್ತಿಲ್ಲ, ನೋಡ್ತೀನಿ. ಇನ್ನು 91. ಈಗ ನಾವು ಆಲ್ಮೋಸ್ಟ್ ಚಂಡೀಗಢ ರೀಚ್ ಆಗಿದ್ದೀವಿ. 29 ಕಿಲೋಮೀಟರ್ಸ್ ಇದೆ ಇನ್ನು. ಸಮಯ ಬಂದು 2:11 AM. ಸುಸ್ತಾಗೋಯ್ತು ಮಾತ್ರ ಇವತ್ತು. ಲಾಂಗ್ ಅಂದರೆ ಲಾಂಗ್ ಜರ್ನಿ. ಬರೀ ಟ್ರಾವೆಲಿಂಗ್ಗೆ, ಎಲ್ಲೂ ನೋಡೋಕ್ಕೆ ಏನೂ ಹೋಗಿಲ್ಲ. ಸೊ ನಾಳೆ ಒಂದು ರೆಸ್ಟ್ ಡೇ ಇದೆ ನಮಗೆ. ಸೊ ನಾಳೆ ಬೈಕ್ ಸರ್ವೀಸ್ ಆದರೆ ನಾಳೆ ಮುಗಿಸ್ತೀವಿ. ಸೊ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವ್ಲಾಗ್ಸ್ನಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವೈಬಿಂಗ್ ವಿತ್ ಅಭಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.